ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಅಕ್ರಮ ಚಿನ್ನದ ರಹಸ್ಯ ಬಗದಷ್ಟು ಬಯಲಾಗ್ತಿದೆ. ಇದುವರೆಗೂ ಅಕ್ರಮ ಚಿನ್ನ ಸಾಗಾಟ ಮಾಡಿರುವ ರನ್ಯಾ ದೇಶಕ್ಕೆ 4.83 ಕೋಟಿ ತೆರಿಗೆ ವಂಚನೆ ಮಾಡಿದ್ದಾಳೆ. ಟ್ಯಾಕ್ಸ್ ತಪ್ಪಿಸಲು ರನ್ಯಾ ರಾವ್ 5 ಬಾರಿ ದುಬೈಗೆ ತೆರಳಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ಲು. ಪ್ರಾಥಮಿಕ ಮಾಹಿತಿ ಪ್ರಕಾರ 4.83 ಕೋಟಿ ಟ್ಯಾಕ್ಸ್ ವಂಚನೆಯಾಗಿದೆ. ಇದರ ಬೆನ್ನತ್ತಿರುವ ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿರುವ ಸಿಂಡಿಕೇಟ್ಗಳ್ಯಾರು ಎಂಬ ಮಾಹಿತಿ ಕಲೆ ಹಾಕಬೇಕಿದೆ. ರನ್ಯಾ ರಾವ್ ಲ್ಯಾಪ್ಟಾಪ್ನಲ್ಲಿರುವ ದಾಖಲೆಗಳ ಮಾಹಿತಿ ಕಲೆ ಹಾಕಬೇಕಾಗಿದೆ. ಅಧಿಕಾರಿಗಳ ಮುಂದೆ ರನ್ಯಾ ತಪ್ಪಪ್ಪಿಕೊಂಡು ರನ್ಯಾ ಕಣ್ಣೀರಾಕಿದ್ದಾಳೆ. 19ನೇ ಬಜೆಟ್ ಅನ್ನ ಸಿದ್ದರಾಮಯ್ಯರವರೇ ಮಂಡಿಸ್ತಾರೆ ಅಂತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಹೇಳ್ತಾರೆ. ಮುಂದಿನ ಬಜೆಟ್ ಸಿದ್ದರಾಮಯ್ಯ ಮಂಡಿಸ್ತಾರೆ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಪುತ್ರ ಯತೀಂದ್ರ ಹೇಳಿದ್ರು. ಶಾಸಕರು ಹೈಕಮಾಂಡ್ ಸಿದ್ದರಾಮಯ್ಯ ಪರ ಇದ್ದಾರೆ. ಸಿದ್ದರಾಮಯ್ಯ 19ನೇ ಬಜೆಟ್ ಮಂಡಿಸಿ ದಾಖಲೆ ಮಾಡ್ತಾರೆ ಅಂದ್ರು. ಯಡಿಯೂರಪ್ಪ ವಿರುದ್ಧ ಮಾತನಾಡುವ ಶಾಸಕ ಯತ್ನಾಳ್ ಫೇಕ್ ಲೀಡರ್, ಆತ ದುರಂತ ನಾಯಕ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನ ಲಿಂಗಾಯತ ಸಭೆಯಲ್ಲಿ ಮಾತನಾಡಿದ ಯತ್ನಾಳ್, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಮ್ಮ ಸಮಾಜದ ಮುತ್ತು. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕೊಡುಗೆ ಅಪಾರ ಇದೆ. ಹೀಗಾಗಿ ವಿಜಯೇಂದ್ರ ಅವರ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯವಿದೆ ಅಂದ್ರು. ಯಾರೋ ಕೆಲವರು ವಿರೋಧಿಸಿದ್ರೆ ಅವರು ಫೇಕ್ ಲೀಡರ್. ನಮ್ಮ ಸಮಾಜವನ್ನ ಹೊಡೆಯುವ ದುಷ್ಟ ಶಕ್ತಿಗಳ ವಿರುದ್ಧ ನಾವು ಸಭೆ ಸಮಾವೇಶಗಳನ್ನ ಮಾಡ್ತೇವೆ ಅಂದ್ರು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಮುಸ್ಲಿಮರ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಮುಸ್ಲಿಮರ ಎದೆ ಬಗ್ಗಿದ್ರೆ 3 ಅಕ್ಷರ ಇಲ್ಲ ಅಂದಿದ್ರು. ಈಗ ಮುಸ್ಲಿಮರಲ್ಲೂ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಮೀಸಲಾತಿ ಮೂಲಕ ಶಕ್ತಿ ತುಂಬುವ ಕೆಲಸ ಮಾಡಿದ್ದೇವೆ ಅಂದ್ರು. ಪ್ರಹ್ಲಾದ್ ಜೋಶಿಗೆ ಮುಸ್ಲಿಮರನ್ನ ನಿಂದಿಸೋದೇ ಕೆಲಸವಾಗಿದೆ. ನಾವು ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಒಂದೇ ಅನ್ನುವಂತೆ ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.